ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಈಗಾಗಲೇ ದಿನಗಣನೆ ಆರಂಭ ಆಗಿದೆ. ಇನ್ನೊಂದು ಕಡೆ ಜಿಲ್ಲಾಡಳಿತ ದಸರಾಗೆ ಬೇಕಾದಂತಹ ಸಿದ್ಧತೆಯನ್ನು ಸಹ ಮಾಡಿಕೊಳ್ತಾ ಇದೆ. ಈ ನಡುವೆ ದಸರಾ ಗೀತೆಯನ್ನ ಈ ಬಾರಿ ಜನರು ಕೂಡ ಮೆಚ್ಚಿರುವಂತದ್ದು. ಇನ್ನು ಈ ದಸರಾ ಗೀತೆಯನ್ನ ಬರೆದಿದ್ದು ಬೇರೆ ಯಾರು ಅಲ್ಲ, ಯಾರೋ ಸಾಹಿತಿ ಅಥವಾ ಚಲನಚಿತ್ರರಂಗದ ನಿರ್ದೇಶಕರು ಅಥವಾ ಅವ್ರ್ಯಾರು ಅಲ್ಲ, ಮೈಸೂರಿನ ಅಪಾರ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಪಿ ಶಿವರಾಜ್ ಅವರು. ಸದ್ಯ ಇದೀಗ ಅವರೇ ನನ್ನ ಜೊತೆ ಇದ್ದಾರೆ, ನಾನು ಅವರೊಟ್ಟಿಗೆ ಮಾತಾಡ್ತೀನಿ. ಸರ್, ಮೊದಲನೇದಾಗಿ 2025ರ ದಸರಾ ಅದ್ದೂರಿಯಾಗಿ ನಡೀಬೇಕು ಅಂತೇಳಿ ಸಕಲ ಸಿದ್ಧತೆಗಳು ಆಗ್ತದೆ. ಪೂರ್ವಭಾವಿ ಸಿದ್ಧತೆಗಳಲ್ಲಿ ಹೇಗಿದೆ ಸರ್? ಮೊದಲಿಗೆ ನ್ಯೂಸ್ 18 ಕನ್ನಡ ನ್ಯೂಸ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ 2025ನೇ ಸಾಲಿನ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೇನೆ ಮತ್ತು ತಮಗೂ ಶುಭಾಶಯಗಳನ್ನ ಕೋರ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. 2025ರ ದಸರಾ ಈಗ ತಾವು ಹೇಳಿದಾಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ನಾವು ಇನ್ವಿಟೇಷನ್ಸನ್ನು ಎಲ್ಲ ಪ್ರಮುಖ ವ್ಯಕ್ತಿಗಳಿಗೆ ಮತ್ತು ಗೆಸ್ಟ್ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಸಹ ನಾವು ಕೊಡ್ತಾ ಇದ್ದೇವೆ. ನಮ್ಮ ಈ ಸಲ ವರ್ಣರಂಜಿತವಾದಂತಹ ಒಂದು ಇನ್ವಿಟೇಷನ್ ಈ ರೀತಿ ಇರುತ್ತೆ. ಈ ಇನ್ವಿಟೇಷನ್ನ ಎಲ್ಲ ಪೇಜ್ಗಳಲ್ಲಿ ನಾವು ಗಮನಿಸಿದ ಹಾಗೆ ಯಾರ್ಯಾರು ಮುಖ್ಯ ಅತಿಥಿಗಳು ಬರ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಯಾವ ಯಾವ ಕಾರ್ಯಕ್ರಮಗಳು ಯಾವ ಯಾವ ದಿನ ನಡೆಯುತ್ತೆ ಅನ್ನೋ ವೇಳಾಪಟ್ಟಿಯನ್ನು ಸಹ ಇದರಲ್ಲಿ ಹಾಕಿದ್ದೇವೆ. ಎಲ್ಲ ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಇನ್ವಿಟೇಷನ್ನ ಪ್ರತಿಯನ್ನು ನಾವು ನಮ್ಮ ವೆಬ್ಸೈಟ್ನಲ್ಲಿ ಪ್ರಚುರಪಡಿಸಿದ್ದೇವೆ. ತಾವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟನ್ನು ನೋಡಬಹುದು. ಸರ್, ಈ ಬಾರಿ ದಸರಾ ಗೀತೆ ವಿಶೇಷವಾಗಿ ತಾವು ರಚನೆ ಮಾಡಿದ್ದೀರಿ. ಸಾಹಿತ್ಯಾಸಕ್ತಿ ತಮ್ಗೆ ಹೇಗೆ ಬಂದು ಅಂತ? ಯಾಕೆಂತ ಹೇಳಿದ್ರೆ ತಾವು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಕೆಲಸ ಮಾಡ್ತಾ ಇರುವಂತ, ಯಾವಾಗಿಂದ ಈ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಕೃಷಿ ಮಾಡ್ತಾ ಇರುವಂತ? ತಮಗೆ ತಿಳಿದಾಗೆ ಈ ಹಿಂದೆನೂ ಸಹ ಯಾರ್ಯಾರು ಆಡಳಿತ ಕ್ಷೇತ್ರದಲ್ಲಿ ಇದ್ದಾರೆ ಅವರು ಸಾಹಿತ್ಯ ಪ್ರೇಮಿಗಳಾಗಿ ಅವರು ಕವನ ಸಂಕಲನಗಳಿರ್ಬೋದು, ಕಾವ್ಯಗಳಿರ್ಬೋದು. ನಮಗೆ ಪ್ರೇರಣೆ ಅಂತ ಹೇಳಿದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಸೊ ಅಲ್ಲಿಂದನೂ ಸಹ ನಾವು ನೋಡ್ತಾ ಬಂದರೆ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಸಹ ಸಾಹಿತ್ಯದ ಪ್ರಜ್ಞೆ ಇರುತ್ತೆ. ಅದನ್ನು ಅವನು ಹೇಗೆ ಬೆಳೆಸ್ಕೋತಾನೆ ಅದರ ಮೇಲೆ ಅದು ವಿಕಾಸ ಆಗುತ್ತೆ. ಸೊ ನಾನು ಮೈಸೂರು ಯೂನಿವರ್ಸಿಟಿನಲ್ಲಿ ಕಳೆದ ಬಾರಿ ಕನ್ನಡದಲ್ಲಿ PhD ಮಾಡಿದೆ. ಸೊ ಕನ್ನಡ ಆಸಕ್ತಿ ನನಗೆ ಆಬ್ವಿಯಸ್ಲಿ ಇದೆ. ಮೈಸೂರು ತಮಗೆ ತಿಳಿದಾಗೆ ಒಂದು ಸಾಂಸ್ಕೃತಿಕ ರಾಜಧಾನಿ, ಕುವೆಂಪು ಅವರು ನಡೆದಾಡಿದಂತಹ ಅವರ ಕಾರ್ಯಕ್ಷೇತ್ರ. ಸೊ ಇಲ್ಲಿ ನನಗೆ ಒಂದು ಆಸೆ ಇತ್ತು, ನಾನು ಅಡಿಷನಲ್ DC ಆಗಿದ್ದಾಗ ದಸರಾಗೆ ನನ್ನ ಒಂದು ಕೊಡುಗೆ ಆಗಬೇಕು, ನನ್ನ ಒಂದು ಸೇವೆ ಆಗಬೇಕು ಅಂತೇಳಿ ಅದನ್ನು ಈ ಮೂಲಕ ಎಲ್ಲರಿಗೂ ಪ್ರಿಯವಾಗತಕ್ಕಂಥ ಮೈಸೂರಿನ ಹಿರಿಮೆ, ಗರಿಮೆ ಮತ್ತು ದಸರಾದ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥ ಪದಗಳನ್ನು ಜೋಡಣೆ ಮಾಡಿ ಒಂದು ಕಾವ್ಯ ರಚನೆಯನ್ನು ಮಾಡಿ ಅದನ್ನು ನಾನು ಹಾಡಿನ ರೂಪದಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅದು ಈಡೇರಿದೆ. ತಾಯಿ ಚಾಮುಂಡೇಶಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಬೇಕಂತ ನಾನು ಕೋರ್ಕೊಳ್ತಾ ಆ ಸಾಂಗನ್ನು ಮಾಡಿದ್ವು. ಸೊ ಅದು ಬಹಳ ಯಶಸ್ವಿಯಾಯಿತು ಮತ್ತು ಅದು ಅರ್ಥಪೂರ್ಣವಾಗಿದೆ ಅಂತೇಳಿ ಎಲ್ಲರೂ ಸಹ, ನಾನು ಕವಿ ಅಲ್ಲದೇ ಇದ್ದರೂ ಸಹ ಎಲ್ಲರೂ ಅದನ್ನು ಇಷ್ಟಪಡ್ತಾ ಇದ್ದಾರೆ. ಸೊ ಅದು ನನಗೆ ಬಹಳ ಖುಷಿ ತಂದಂತಹ ವಿಷಯ ಆಗಿದೆ. ಸರ್, ಇನ್ನು ದಸರಾ ವಿಚಾರಕ್ಕೆ ಬರೋದಾದ್ರೆ ಸರ್, ಪೂರ್ವಭಾವಿಸುವಾಗ ಈಗಾಗಲೇ ಇನ್ವಿಟೇಷನ್ ಹಂಚುವ ಕಾರ್ಯ ಶುರುವಾಗಿದೆ. ಮತ್ತೊಂದು ಕಡೆ ಸಿದ್ಧತೆಗಳು ಸರಿಯಾಗಿ ನಡೀತಾ ಇದೆ. ಕಳೆದ ಬಾರಿಗಿಂತ ಈ ಬಾರಿ ದಸರಾ ಹೇಗೆ ಭಿನ್ನವಾಗಿರುತ್ತೆ ಸರ್? ಪ್ರತಿ ಬಾರಿಯೂ ಸಹ ದಸರಾ ಕಳೆದ ಬಾರಿಗಿಂತ ವಿಭಿನ್ನವಾಗಿಯೇ ನಾವು ಮಾಡ್ತೇವೆ ಮತ್ತು ವಿಶೇಷವಾಗಿ ಮಾಡ್ತೇವೆ. ಈ ಸಲ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು ಮತ್ತು ಎಲ್ಲ ಕ್ಯಾಬಿನೆಟ್ ಸಚಿವರುಗಳಿರ್ಬೋದು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳಿರ್ಬೋದು, ಪ್ರತಿಯೊಬ್ಬರೂ ಸಹ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ದೂರದೃಷ್ಟಿಯಿಂದ ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಬಹಳ ಉತ್ಸುಕತೆಯಿಂದ ಎಲ್ಲ ಟೀಮ್ನ ಕಲೆಕ್ಟ್ ಮಾಡಿಕೊಂಡು, ನಾವು 18 ಉಪಸಮಿತಿ ಇದ್ದೇವೆ. ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲ ನಾವು 18 ಉಪಸಮಿತಿಗಳಲ್ಲಿ ಉಪವಿಶೇಷಾಧಿಕಾರಿ ಕೆಲಸ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಸಹ ಒಂದು ತಂಡವಾಗಿ ಈ ಸಲ ದಸರಾವನ್ನು ಸಾರ್ವಜನಿಕರಿಗೆ ಮತ್ತು ವಿಶ್ವವಿಖ್ಯಾತ ದಸರಾದ ಒಂದು ಮಹತ್ವ ಏನಿದೆ ಅದನ್ನು ರೀಚ್ ಮಾಡೋ ನಿಟ್ಟಿನಲ್ಲಿ ನಾವು ಕ್ರಮವನ್ನು ವಹಿಸ್ತೇವೆ. ಸುಮಾರು ಎಷ್ಟು ಲಕ್ಷ ಜನ ಈ ಬಾರಿಯ ದಸರಾದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಸರ್? ಅದು ನಂಬರ್ನಲ್ಲಿ ನಾವು ಹೇಳಲಿಕ್ಕೆ ಆಗಲ್ಲ. ನಾವು ಕಳೆದ ಬಾರಿ ಏನು ರೀಚ್ ಮಾಡಿದ್ವು ಅದು ಈ ಸಲನೂ ರೀಚ್ ಆಗುತ್ತೆ. ನನ್ನ ಪ್ರಕಾರ ನಮ್ಮ ಗೌರ್ನಮೆಂಟ್ದು ಏನು ಶಕ್ತಿ ಯೋಜನೆ ಇದೆ ಅದರಿಂದ ಮಹಿಳಾ ಒಂದು ಪ್ರವಾಸಿಗರು ಈ ಸಲ ಜಾಸ್ತಿ ಬರ್ತಾರೆ. ಸೊ ಅದರಿಂದ ನಾವು ಲಕ್ಷಗಟ್ಟಲೆ ಅಂತ ಹೇಳ್ಬೋದು, ಬಿಟ್ಟರೆ ಇಷ್ಟೇ ಲಕ್ಷ ಅಂತ ನಾವು ಗೆಸ್ ಮಾಡಲಿಕ್ಕೆ ಆಗಲ್ಲ. ಬಟ್ ಎಷ್ಟೇ ಲಕ್ಷ ಜನಗಳು ಬಂದರೂ ಸಹ ಅವರ ಸುರಕ್ಷತೆ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಕೊಡಲಿಕ್ಕೆ ನಮ್ಮ ಜಿಲ್ಲಾಡಳಿತ ನಾವು ಸನ್ನದ್ಧರಾಗಿದ್ದೇವೆ ಅಂತ ಹೇಳ್ತೇವೆ. ಕಳೆದ ಬಾರಿ ಗೋಲ್ಡ್ ಪಾಸ್ ಇರ್ಬೋದು, ಜಂಬೂ ಸವಾರಿ ಟಿಕೆಟ್, ಪಂಜಿನಕಾಯಿ ಟಿಕೆಟ್, ಈ ಬಾರಿ ಸ್ವಲ್ಪ ವ್ಯತ್ಯಾಸಗಳು ಅಂತಂದ್ರೆ ದರದಲ್ಲಿರ್ಬೋದು ಹಾಗೂ ಅರಮನೆಯಲ್ಲಿ ಒಂದಷ್ಟು ಸೀಟ್ಗಳನ್ನ ಕಡಿತ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಆ ಬಗ್ಗೆ ಇದು ಸಾರ್ವಜನಿಕರ ಹಿತದೃಷ್ಟಿಯಿಂದನೇ ಮಾಡಿರೋದು. ಯಾಕೆಂದರೆ ತಾವು ಗೊತ್ತಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನೆಲ್ಲ ಒಂದು ಅಹಿತಕರ ಘಟನೆಗಳು ನಡೆದಿತ್ತು ಅಂತೇಳಿ, ಅದು ನಮ್ಮ ಮೈಸೂರಿನಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪೊಲೀಸ್ ಇಲಾಖೆಯ ಒಂದು ಸಹಭಾಗಿತ್ವದಲ್ಲಿ ಅವರ ಅಭಿಪ್ರಾಯ ಪಡ್ಕೊಂಡು ನಾವು ಈ ಸಲ ಸೀಟಿಂಗ್ ಅರೇಂಜ್ಮೆಂಟ್ಸಲ್ಲಿ ಸ್ವಲ್ಪ ವಿಶೇಷತೆಯನ್ನು ಮಾಡಿದ್ದೇವೆ. ಎಲ್ಲೂ ಕಾಲ್ತುಳಿತ ಆಗಬಾರ್ದು, ಎಲ್ಲೂ ರಶ್ ಆಗಬಾರ್ದು, ಆ ರೀತಿಯ ಕ್ರಮವನ್ನು ನಾವು ತಗೊಂಡಿದ್ದೇವೆ. ಆಬ್ವಿಯಸ್ಲಿ ನಾವು ಆ ಥರ
ಕಠಿಣ ಕ್ರಮಗಳನ್ನ ತಗೊಳ್ಳಬೇಕಾದಂಥ ಅನಿವಾರ್ಯತೆ ಈಗಿನ ಕಾಲದಲ್ಲಿ ಇದೆ. ಯಾಕೆಂದರೆ ನಾವು ಮೈಸೂರು ದಸರಾವನ್ನು ಬಹಳ ಪ್ರೀತಿಯಿಂದ ಅದ್ದೂರಿಯಿಂದ ಅಷ್ಟೇ ಒಂದು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಬೇಕು. ಅಲ್ಲಿ ಎಲ್ಲೂ ಸಹ ಸಣ್ಣ ಪುಟ್ಟ ಲೋಪದೋಷಗಳು ಆಗಬಾರ್ದು. ಆ ದೃಷ್ಟಿಯಿಂದ ನಾವು ಈ ಕ್ರಮವನ್ನು ವಹಿಸಿದ್ದೇವೆ. ಎರಡನೇದಾಗಿ ಎಲ್ಲ ಟಿವಿ ಚಾನಲ್ಸ್ಗಳಲ್ಲೂ ಲೈವ್ ಬರೋದ್ರಿಂದ ಎಲ್ಲರೂ ಅವರ ಮನೆಗಳಲ್ಲೂ ಸಹ ನೋಡ್ತಾರೆ. ಸೊ ಮುಖ್ಯವಾಗಿ ಇಲ್ಲಿ ಯಾರು ಬರ್ತಾರಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ದೇಶ ವಿದೇಶಗಳಿಂದ ಅವರ ಸುರಕ್ಷತೆ ನಮಗೆ ಮುಖ್ಯ ಆಗುತ್ತೆ. ಸೊ ಅದರಿಂದ ನಾವು ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಈ ಸಲ ಬಹಳ ವಿಶೇಷ ರೀತಿಯಲ್ಲಿ ಬಹಳ ಭದ್ರತಾ ದೃಷ್ಟಿಯಿಂದ ನಾವು ಕ್ರಮಬದ್ಧವಾಗಿ ಮಾಡ್ತಾ ಇದ್ದೇವೆ. ಅರಮನೆಯಲ್ಲಿ ಎಷ್ಟು ಆಸನದ ವ್ಯವಸ್ಥೆನ ಕಡಿತ ಮಾಡಬೇಕು ಅಂತ ಸರ್? ಕಳೆದ ಬಾರಿ ಒಂದು 50ರಿಂದ 55,000 ತನಕ ಆಸನ ವ್ಯವಸ್ಥೆ, ಈ ಬಾರಿ ಎಷ್ಟು? ಈ ಸಲ ನಾವು ಮ್ಯಾಕ್ಸಿಮಮ್ ಒಂದು 45ರಿಂದ 48,000 ಆಸನಗಳನ್ನು ಅಷ್ಟೇ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ಅದು ಈಗ ನಡೀತಾ ಇದೆ. ಸರ್, ಕೊನೆಯದಾಗಿ ಸರ್, ಬರುವಂಥ ಪ್ರವಾಸಿಗರಿಗೆ, ಮೈಸೂರಿನ ಸ್ಥಳೀಯರಿಗೆಲ್ಲ ಏನು ಸಂದೇಶ ಕೊಡಲಿಕ್ಕೆ ಇಷ್ಟ? ಯಾಕೆಂದರೆ ಮೈಸೂರು ಹಿರಿಮೆ ಗರಿಮೆಗೆ ಹೆಸರಾಗಿರುವಂತಹ ಜಿಲ್ಲೆ, ಅದನ್ನು ಎತ್ತಿ ಹಿಡಿಯುವಂಥದ್ದು ಸಾರ್ವಜನಿಕರ ಕರ್ತವ್ಯ ಕೂಡ ಹೌದು, ಜಿಲ್ಲಾ ಆಡಳಿತದ ಕರ್ತವ್ಯ ಕೂಡ ಹೌದು. ಆ ಬಗ್ಗೆ ತಮಗೆ ಗೊತ್ತಿರೋ ಹಾಗೆ ನನ್ನ ಪ್ರಕಾರ ಇಡೀ ಪ್ರಪಂಚದಲ್ಲಿ ಒಂದು ಸಾಂಸ್ಕೃತಿಕ ಹಿರಿಮೆಯನ್ನು ಉಳ್ಳಂತಹ ಒಂದು ಪ್ರೊಸೆಷನ್ ಎಲ್ಲಿ ನಡೆಯುತ್ತೆ ಅನ್ನೋದು ಮೈಸೂರಿನಲ್ಲಿ ಮಾತ್ರ. ಅದು ಒಂದು ಆನೆಯ ಮೇಲೆ ಒಂದು ಚಿನ್ನದ ಅಂಬಾರಿಯನ್ನು ಇಟ್ಟು ಆ ಅಂಬಾರಿಯ ಒಳಗೆ ದೈವಿ ಪ್ರತಿಮೆಯನ್ನು ಇಟ್ಟು ಇಡೀ ಸಾಂಸ್ಕೃತಿಕ ವಲಯದ ಎಲ್ಲರೂ ಸಹ ಸೇರಿ ಇದು ನಮ್ಮ ಹಬ್ಬ, ನಮ್ಮ ಮನೆಯ ಹಬ್ಬ ಅಂತೇಳಿ ಬಹಳ ಸಾಂಸ್ಕೃತಿಕವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ಅದರಿಂದ ವಿಶ್ವವಿಖ್ಯಾತವಾದ ಮೈಸೂರು ದಸರಾ ಹಬ್ಬವನ್ನು ನಾವು ಚೆನ್ನಾಗಿ ಆಚರಣೆ ಮಾಡೋದ್ರಿಂದ ನಾವು ನಮ್ಮ ಕರ್ನಾಟಕಕ್ಕೆ ಅಲ್ಲ, ಇಡೀ ಭಾರತ ಅಲ್ಲ, ಇಡೀ ವಿಶ್ವದಾದ್ಯಂತ ನಮ್ಮ ಮೈಸೂರಿನ ಹಿರಿಮೆ ಗರಿಮೆನೇ ಹೆಚ್ಚಿಸ್ಬೋದು. ಅದಕ್ಕೆ ನಾನು ಸಹ ನ್ಯೂಸ್ 18ನ ಎಲ್ಲ ನಿಮ್ಮ ಅಧಿಕಾರಿಗಳಿರ್ಬೋದು ಅಥವಾ ಪ್ರೇಕ್ಷಕರು ಎಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ತಾವು ಸಹ ಬಹಳ ಖುಷಿಯಿಂದ ಬಂದು ಇಲ್ಲಿ ನೀವು ಆಚರಣೆಯನ್ನು ಮಾಡಬೇಕು. ನಮ್ಮ ಸಂಭ್ರಮದಲ್ಲಿ ನೀವು ಸಹ ಸಂಭ್ರಮದಿಂದ ತೊಡ್ಕೋಬೇಕು ಅಂತ ನಾನು ಆಶಿಸ್ತೇನೆ. ಕೊನೆಯದಾಗಿ ಸರ್, ಸುರಕ್ಷತೆ ವಿಚಾರವಾಗಿ ಈ ಬಾರಿ ಸಿದ್ಧತೆಗಳೆಲ್ಲ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಪೊಲೀಸ್ ಇಲಾಖೆಯವರು ಬೇಕಾದಂಥ ಸಿಬ್ಬಂದಿ ನಿಯೋಜನೆ ಮಾಡ್ಕೊಳ್ತಾ ಇದೆ. ಸಾರ್ವಜನಿಕರಿಗೆ ಹಾಗೂ ಕರ್ನಾಟಕದ ಜನತೆಗೆ ಒಂದು ಕಡೆ ದಸರಾಗೆ ಬರುವಂಥವ್ರು ಇರ್ಬೋದು, ಮತ್ತೊಂದು ಕಡೆಯಿಂದ ಮೈಸೂರಿನ ಸ್ಥಳೀಯರ ಸಹಕಾರವೂ ಅಷ್ಟೇ ಮುಖ್ಯ ಆಗುತ್ತೆ ಪ್ರತಿಯೊಂದಕ್ಕೆ. ಆ ಬಗ್ಗೆ ಏನು? 100% ನಿಜ. ಯಾವಾಗಲೂ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ರೀತಿಯಲ್ಲಿ ನಾವು ಏನು ಆಯೋಜಕರು ಅಥವಾ ನಾವು ಅಧಿಕಾರಿಗಳು ಒಂದು ಕೈ ಆದರೆ ಸಾರ್ವಜನಿಕರು ಇನ್ನೊಂದು ಕೈಯಾಗಿರ್ತಾರೆ. ಬಟ್ ಫಾರ್ಚುನೇಟ್ಲಿ ನಾವು ಮೈಸೂರು ಜಿಲ್ಲೆಯ ಎಲ್ಲ ನಮ್ಮ ಸಾರ್ವಜನಿಕರಿರ್ಬೋದು, ಇಲ್ಲಿ ಯುವಕರಿರ್ಬೋದು ಅಥವಾ ಎಲ್ಲ ಮುಖಂಡರುಗಳಿರ್ಬೋದು, ಸಂಘ ಸಂಸ್ಥೆಯ ಪದಾಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬರು ಸಹ ಸಾಂಸ್ಕೃತಿಕ ವಲಯದಲ್ಲಿ ಗುರುತಿಸ್ಕೊಂಡಿರೋರೇ ಆಗಿದ್ದಾರೆ. ಎಲ್ಲರೂ ಸಹ ನಾನು ಹೇಳ್ತಾ ಇರ್ತೇನೆ, ಯಾವಾಗಲೂ ಮೈಸೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಬಹಳ ಹೃದಯವಂತರು ಅಂತ ಹೇಳ್ತೇನೆ. ಸೊ ಅದರಿಂದ ಇಲ್ಲಿ ಯಾವುದೇ ಆ ರೀತಿಯ ನಮಗೆ ಎದುರು ಮಾತನಾಡೋರಾಗಲಿ ಅಥವಾ ಅಪೋಸ್ ಮಾಡೋರು ಆ ಥರದವರು ಇಲ್ಲ. ನಮ್ಮೆಲ್ಲರಿಗೂ ಸಹ ಒಂದು ಮನಸ್ಸಿನಿಂದ ಒಳ್ಳೆಯದಾಗಲಿ ಅಂತ ಆಶಿಸ್ತಕ್ಕಂಥ ವ್ಯಕ್ತಿಗಳಿರೋದ್ರಿಂದ ಅವರೆಲ್ಲರೂ ನಾಯಕರುಗಳು ಇಲ್ಲಿ ಚೆನ್ನಾಗಿದ್ದಾರೆ. ಸೊ ಮತ್ತು ನೀವೆಲ್ಲ ಸಹ ಮೀಡಿಯಾದವರು ಸಹ ನಮಗೆ ಭಾಳ ಸಪೋರ್ಟ್ ಮಾಡ್ತೀರಿ. ಸೊ ನಿಮ್ಮೆಲ್ಲರ ಸಹಕಾರದಿಂದ ಈ ಸಲ ದಸರಾ ಭಾಳ ಚೆನ್ನಾಗಾಗುತ್ತೆ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ಈ ಬಾರಿಯ ದಸರಾ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಸಾಗುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಜಿಲ್ಲಾಡಳಿತ ಈಗಾಗಲೇ ಮಾಡ್ಕೊಳ್ತಾ ಇದೆ. ನಾವು ಸಹ ಎಲ್ಲ ಗಣ್ಯರಿಗೂ ಈಗಾಗಲೇ ಆಮಂತ್ರಣವನ್ನ ಕೊಟ್ಟಿದ್ದೇವೆ. ಅಲ್ಲದೆ ಸಾರ್ವಜನಿಕರು ಸಹ ನಮಗೆ ಸಹಕಾರಿಯಾಗಿ ನಡೀತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ತೊಂದರೆಯಾಗದಂತೆ ನಿರ್ವಿಘ್ನವಾಗಿ ಈ ಬಾರಿಯ ದಸರಾವನ್ನ ಆಚರಣೆ ಮಾಡ್ತೇವೆ ಎನ್ನುವಂಥದ್ದು ಅಪಾರ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಪಿ ಶಿವರಾಜ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.